ಮಾಡಿರೋದ್ರಲ್ಲಿ ಫಸ್ಟ್ ಮಾಡೋಣ ಬನ್ನಿ. ಫ್ರೀ ಸಿಕ್ತಂಗೆಲ್ಲ ಆರ್ಡ್ರ್ ಮಾಡ್ತಾ ಇದ್ದೀನಿ ಮನೆಗೆ ಬೇಕಾಗಿದ್ದು. ಮುಂದೆ ರಂಗೋಲಿ ಹಾಕಿ ಇಲ್ಲ ಅಂದ್ರೂ 3-4 ವರ್ಷನೇ ಆಗಿದೆ. ಮಗಳಂತೂ ಎಲ್ಲದಕ್ಕೂ ನಾನು ಮಾಡ್ತೀನಮ್ಮ ನಾನು ಕಾದ್ರೆ. ನೀವು ನೋಡ್ತಾ ಇರ್ಬೋದು ತರಕಾರಿಗಳಾಗಿರ್ಬೋದು, ಗ್ರಾಸರಿ ಮಾಮೂಲಿ ಎಲ್ಲವರೆಗೂ ವೆಯ್ಟ್ ಮಾಡಿ ಇವಾಗ ಹೊರಡ್ತೀವಿ ಆಟೋದಲ್ಲಿ. ಜಪಾನ್ಗೆ ಹೋಗ್ಬೇಕಾದ್ರೆ ಸೇಲ್ ಮಾಡಿದ್ವಿ, ಅಷ್ಟೇ ಬಸ್ಸಲ್ಲಿ ಹೋಗ್ಬೇಕು ಅಲ್ವಾ? ಅಡ್ಮಿಷನ್ ಆಗ್ತಾ ಇದೆ ಜಪಾನಲ್ಲೂ ಅಷ್ಟೇ. ಅಲ್ಲೂ ಕೂಡ ಹಾಕಿದ್ವಿ. ಅಲ್ಲಿ ಮಾರ್ನಿಂಗ್ ಕ್ಲಾಸ್ ಇರ್ತಿತ್ತು, ಅಂದರೆ ಬೆಳಗ್ಗೆ 5 ಬ್ರೇಕ್ ಬೇಕಾಗಿರುತ್ತೆ, ರಿಫ್ರೆಶ್ ಆಗಬೇಕು. ಸೊ ಏನಾದ್ರು ಒಂದು ಅವ್ರಿಗೆ ಇಂಟ್ರೆಸ್ಟ್ ಇರೋ ಒಂದು ಹಾಯ್ ನಮ್ಮನ್ನ ಪ್ರಿಯಾ ಹೇಳ್ಬೇಕಾರೆ ನೀನು ಫೋನ್ ಮಾಡಿ ಹಂಗೆ ಹೇಳು, ಕೇಳಿಸ್ತದೆ. ಹೌದಾ? ವೆಲ್ಕಮ್ ಟು ಪವಿತ್ರ ವ್ಲಾಗ್ಸ್ ಫ್ರೆಂಡ್ಸ್. ಬೆಳಗ್ಗೆನೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಈ ದಿನ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ವ್ಲಾಗ್ಸ್ ಎಲ್ಲ ಇವಾಗ ಮಾಡ್ತಾ ಇರೋದು. ಸೊ ಹೇಗೆ ಬರ್ತಾ ಇದೆ ವ್ಲಾಗ್ಸ್ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ, ಮನೆ ದೇವ್ರ ವಾರ. ಸೊ ಹಂಗಾಗಿ ಪೂಜೆ ಮಾಡೋಣ ಅಂತ ಸ್ನಾನ ಎಲ್ಲ ಆಯಿತು. ಸೊ ಇವಾಗ ಪೂಜೆ ಮಾಡಬೇಕು. ಎಲ್ಲೋಗೋದು ಯಶಿ? ಚಾಕ್ಲೇಟಾ? ಚಾಕ್ಲೇಟ್ ಅಲ್ಲ, ಫೋಟೋ ಸ್ಟುಡಿಯೋ. ಫೋಟೋ ಹೊಡ್ಸಕ್ಕೆ ಹೋಗೋದಾ? ಸೊ ಇವಳಿಗೆ ಇವತ್ತು ಫೋಟೋ ಬೇಕಿತ್ತು, ಫೋಟೋ ಹೊಡಿಸ್ಬೇಕು. ಆ್ಯಂಡ್ ಇವನಿಗೆ ಜಿತ್ತು ನಿನ್ನ ಕೆಲಸ ಏನಿವತ್ತು? ಕೋಚಿಂಗ್ ಸೇರಿಸ್ಬೇಕು. ಇವನು ಕ್ರಿಕೆಟ್ ಕೋಚಿಂಗ್ ಸೇರಿಸ್ಬೇಕು. 2 ಕೆಲಸ ಇದೆ. ಅಣ್ಣ ಉತ್ತರ ಕೊಡ್ತಾನೆ. ರಂಗೋಲಿ ತುಳಿಬೇಡ್ರೋ. ಇವಾಗ ಫಸ್ಟ್ ಪೂಜೆ ಮಾಡ್ಬಿಟ್ಟು ತಿರ್ಗಾ ಕಡಿಕೆ ಜೋರಾಗಿ ಬಾಚಿಲ್ಲ ನಿಮ್ಗೆ. ಫಸ್ಟ್ ಪೂಜೆ ಮಾಡ್ಬಿಟ್ಟು ಆಮೇಲೆ ಏನ್ ಮಾಡೋದು, ತಿಂಡಿ ಮಾಡಿ ಹೊರಡ್ಬೇಕು ಆಯ್ತಾ? ಹೇಗೆ ಬೇಕಾಗಿರೋ ಐಟಮ್ಸ್ಗಳೆಲ್ಲ ಆರ್ಡರ್ ಮಾಡ್ತಾ ಇದ್ದೀನಿ ಅಮೆಝಾನಲ್ಲಿ. ಸರಿ. ಸೊ ಆಫ್ಲೈನ್ ಹೋಗಿ ತರಕ್ಕೆ ಸ್ವಲ್ಪ ಟೈಮು ಇಲ್ಲ, ಹಂಗಾಗಿ ಕೆಲವೊಂದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಆರ್ಡರ್ ಮಾಡಿರೋದ್ರಲ್ಲಿ ಫಸ್ಟು ನನಗೆ ಬೇಕಾಗಿರೋದು ರಿಂಗ್ ಲೈಟ್ ಸ್ಟ್ಯಾಂಡ್ ಟ್ರೈಪೋಡ್ ಬಂದಿರುತ್ತೆ. ಸೊ ಇದನ್ನ ಇವಾಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಸೊ ಬೆಳಗ್ಗೆ ಚೆನ್ನಾಗಿ ಕಾಣಿಸ್ತದೆ, ಕತ್ತಲೆ ಇಲ್ಲ. ಈ ಕಡೆ ಹಂಗೆ. ಸೊ ಫ್ರೆಂಡ್ಸ್, ಇದು ರಿಂಗ್ ಲೈಟ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇಶಿ ಇದೊಳ ಪ್ಲೀಸ್ ಸರ್ಪ್ರೈಸ್. ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಹೊಸ ಮನೆ ಸೆಟಪ್ ಮಾಡೋಕ್ಕೆ ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ ನಾನಂತೂ. ಕೆಲವೊಂದು ಐಟಮ್ಸ್ಗಳನ್ನ ಏನಂತಾರೆ ಅಮೆಝಾನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಅಂದರೆ ಫ್ರೀ ಸಿಕ್ತಂಗೆಲ್ಲ ಆರ್ಡ್ರ್ ಮಾಡ್ತಾಯಿದ್ದೀನಿ ಮನೆಗೆ ಬೇಕಾಗಿದ್ದು. ಹೊರಗಡೆ ಹೋಗಿ ತೊಗೊಬರೋಷ್ಟು ಟೈಮ್ ಇಲ್ಲ, ಹಾಗಾಗಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಟ್ರೈಪೋಡ್ ಬಂದಿದೆ ನೋಡಿ. ಅಂದರೆ ಜಪಾನಲ್ಲೂ ಕೂಡ ಒಂದು ಟ್ರೈಪೋಡ್ ಇಟ್ಕೊಂಡಿದ್ದೆ. ರಿಂಗ್ ಲೈಟ್ ಎಲ್ಲ ಒಂದು ಚಿಕ್ಕ ತೊಗೊಂಡಿದ್ದೆ. ಸ್ವಲ್ಪ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ, ಹಾಗಾಗಿ ಅದನ್ನು ಅಲ್ಲೇ ಬಿಟ್ಟು ಬಂದೆ. ಇವಾಗ ಇಂಡಿಯಾಗೆ ಬಂದಮೇಲೆ ಒಂದು ಚೆನ್ನಾಗಿರೋ ತೊಗೊಳ್ಳೋಣ ಅಂತ ಫಸ್ಟ್ ಬಂದು ಟ್ರೈಪೋಡ್ನ ನಾನು ಆರ್ಡ್ರ್ ಮಾಡಿಬಿಟ್ಟಿದ್ದೆ. ಯಾಕಂದರೆ ಫಸ್ಟ್ ನನಗೆ ಬೇಕಾಗಿರೋದೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ, ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಟ್ರೈಪೋಡ್ ಆಗಿರೋದ್ರಿಂದ. ಸೊ ನನಗೆ ಶೂಟ್ ಮಾಡ್ಕೊಳ್ಳೋಕ್ಕೆ, ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿದ್ದೆ. ಫ್ರೆಂಡ್ಸ್, ಹಾಗೆ ಮನೆ ಮುಂದೆ ರಂಗೋಲಿ ಹಾಕಿ ಇಲ್ಲ ಅಂದರೂ 3-4 ವರ್ಷನೇ ಆಗಿದೆ ಅಂದ್ಕೊಳ್ಳಿ. ಯಾಕಂದರೆ ಎರಡನೇ ಇಶಿನ್ ಪ್ರೆಗ್ನೆನ್ಸಿಲೇನೋ ನಾನು ಸ್ಟಾಪ್ ಮಾಡಿದ್ದು ಮನೆ ಮುಂದೆ ರಂಗೋಲಿ ಹಾಕಿದ್ದು. ಅದಾದಮೇಲೆ ಬಾಣಂತ ನನ್ನ ತಮ್ಮನ ಮನೆಗೆ ಹೋಗಿದ್ದಾಗಿರ್ಬೋದು. ಮತ್ತು ಅಲ್ಲಿಂದ ಜಪಾನ್ಗೆ ಹೋದ್ವಿ. ಅಲ್ಲಂತೂ ಅಲ್ಲೋನೇ ಇರಲಿಲ್ಲ, ಜಪಾನಲ್ಲಿ ರಂಗೋಲಿ ಹಾಕೋಂಗಿರಲಿಲ್ಲ ನಾವಿದ್ದ ಅಪಾರ್ಟ್ಮೆಂಟಲ್ಲಿ. ಮನೆಗೆ ಏನೇ ಒಂದು ವಸ್ತು ತಂದ್ರೂ ಅದನ್ನು ಪೂಜೆ ಮಾಡ್ತೀವಲ್ವ. ಸೊ ಹಾಗಾಗಿ ಇದನ್ನು ಕೂಡ ಟ್ರೈಪೋಡ್ನ ಪೂಜೆ ಮಾಡ್ತಾಯಿದ್ದೆ. ನನ್ನ ಮಗಳಂತೂ ಎಲ್ಲದಕ್ಕೂ ನಾನು ಮಾಡ್ತೀನಮ್ಮ ನಾನು ಮಾಡ್ತೀನಿ, ರಂಗೋಲಿ ಹಾಕೋಕ್ಕೆ ಹೋಗಲಿ, ಹೂ ಮಾಡ್ಸೋದಕ್ಕೆ ಹೋಗಲಿ, ಎಲ್ಲದಕ್ಕೂ ನಾನು ಮಾಡ್ತೀನಿ ಅಂತ ನನ್ನ ಜೊತೆಲೇ ಇರ್ತಿದ್ಲು. ನೀವು ನೋಡ್ತಾ ಇರ್ಬೋದು ಕಿಚನ್ ಎಲ್ಲ ಇನ್ನೂ ಮಿಸ್ ಆಗಿದೆ. ಅಂದರೆ ನನಗೆ ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅನ್ನೋಷ್ಟು ತಲೆ ಕೆಟ್ಟೋಗಿದೆ ನಿಜವಾಗ್ಲೂ. ಅಂದರೆ ಜಪಾನಲ್ಲೂ ಕೂಡ ಅಲ್ಲಿ ಫರ್ನಿಚರ್ ಸೇಲ್ ಮಾಡೋದಂತೆ, ಮತ್ತು ಪ್ಯಾಕ್ ಮಾಡ್ಕೊಳ್ಳೋದು, ಇದೆಲ್ಲ ಸಿಕ್ಕಾಬಟ್ಟೆ ಕೆಲಸ ಇತ್ತು ಒಂದು ತಿಂಗಳಿಂದ ಕೂಡ.
ಸೊ ಅದನ್ನೆಲ್ಲ ಮಾಡಿ ಅಮ್ಮನ ಮನೆ ಒಂದು ವಾರ ಅಷ್ಟೇ ಇದ್ದಿದ್ದು. ಸೊ ರೆಸ್ಟ್ ಮಾಡೋಕ್ಕಲ್ಲೂ ಟೈಮ್ ಇರಲಿಲ್ಲ ಆಲ್ರೆಡಿ, ಯಾಕೆಂದರೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತಲ್ಲ. ಸೊ ಜಿತಿನ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋದೊಂದು ಟೆನ್ಷನ್ ಇತ್ತು. ಸೊ ಹಾಗಾಗಿ ಮನೆ ಕಡೆ ಇನ್ನೂ ಅದೆಲ್ಲ ಕಿಚನ್ ಸೆಟಪ್ ಆಗಿರ್ಬೋದು ಏನೂ ಕೂಡ ಮಾಡ್ಕೊಂಡಿಲ್ಲ. ಅಂದರೆ ಫಸ್ಟು ಸ್ಕೂಲ್ಗೆ ಅಡ್ಮಿಷನ್ ಮಾಡಿ ಅವ್ನು ಟ್ಯೂಷನ್ನು ಅದು ಇದು ಎಲ್ಲ ಮಾಡಿಬಿಡೋಣ ಫಸ್ಟು, ಆಮೇಲೆ ಮನೆ ಕೆಲಸದ ಕಡೆ ಗಮನ ಹರಿಸೋಣ ಅಂದ್ಬಿಟ್ಟು. ಫ್ರೆಂಡ್ಸ್ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಲು ಕಾಯಿಸ್ಕೊತಾ ಇದ್ದೆ. ಹಾಗೆ ತಿಂಡಿಗೆ ಅಂದರೆ ನಾನು ಪೂಜೆ ಈ ಥರ ಕೆಲಸ ಸ್ವಲ್ಪ ಜಾಸ್ತಿ ಇದ್ದರೆ ಈ ದೋಸೆ ಇಡ್ಲಿ ಈ ಥರ ಮಾಡಿಬಿಡ್ತೀನಿ. ಸೊ ಹಾಗಾಗಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಫ್ರೆಂಡ್ಸ್ ಹಾಗೆ ಅಮ್ಮನೂ ಬರೋದಕ್ಕಾಗೋದಿಲ್ಲ ಬ್ಯಾಂಗ್ಳೂರ್ಗೆ, ಏನಕ್ಕಂದರೆ ಅಮ್ಮಂಗೂ ಅಲ್ಲಿ ಅಪ್ಪಂಗೆ ಅಡುಗೆ ಮಾಡಬೇಕು ಒಂದು, ಹಾಗೆ ಹಸುಗಳಿರೋದ್ರಿಂದ ಸಂಜೆ ಆದರೆ ಹಾಲು ಕರಿಯೋದಿರುತ್ತಲ್ಲ, ಹಾಗಾಗಿ ಅಮ್ಮನೂ ಬರೋದಕ್ಕಾಗೋದಿಲ್ಲ. ಹಾಗಾಗಿ ನಾನೇ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಫ್ರೆಂಡ್ಸ್ ಹಾಗೆ ಮನೆ ಈ ವಸ್ತುಗಳಿದ್ರೆ ಜೋಡಿಸ್ಕೊಂಡ್ಬಿಡ್ಬೋದು, ಹಂಗಂದರೆ ನೈಟ್ ಆದರೂ ಆ ಥರ. ಬಟ್ ನಾನಂದರೆ ಪ್ರತಿಯೊಂದು ಪರ್ಚೇಸ್ ಮಾಡಬೇಕು. ಈಗ ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಷಿನ್ ಆಗಿರ್ಬೋದು, ಸ್ಕೂಟಿ, ಕಾರು, ಈ ಥರ ಪ್ರತಿಯೊಂದು ಐಟಮ್ಸ್ನ ನಾನು ಸೇಲ್ ಮಾಡಿಬಿಟ್ಟು ಹೋಗಿದ್ದೆ ಜಪಾನ್ಗೆ ಹೋಗ್ಬೇಕಾದ್ರೆ. ನೀವು ನೋಡ್ತಾ ಇರ್ಬೋದು ತರಕಾರಿಗಳಾಗಿರ್ಬೋದು, ಗ್ರಾಸರಿ ಮಾಮೂಲಿ ಐಟಮ್ಸ್ಗಳೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಹಂಗೆ ಶೆಲ್ಫ್ ಮೇಲೆ. ಅಂದರೆ ಕಂಟೈನರ್ಸ್ಗಳೆಲ್ಲ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಸೊ ಅದು ಬರಬೇಕು, ಅದು ಬಂದಮೇಲೆ ಎಲ್ಲ ಮಾಡಬೇಕು ಕೆಲಸ. ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ, ಜಪಾನಲ್ಲಿ ಇದ್ದಾಗ ಅಷ್ಟೊಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಲೆಂತಿ ವೀಡಿಯೋಸ್ ಎಲ್ಲ. ಮಾಮೂಲಿ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸಲ್ಲಿ ಒಂದೊಂದು ನಿಮಿಷದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ಅದೇನೋ ಗೊತ್ತಿಲ್ಲ, ಇಂಡಿಯಾಗೆ ಬಂದಮೇಲೆ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂದ್ಬಿಟ್ಟೈತೆ. ಹಾಗಾಗಿ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಹಣ್ಣು ಕೊಟ್ಬಿಟ್ಟು ಆಮೇಲೆ ನಿಂಗೆ ತಿನ್ನಿಸ್ಕೊಡ್ತೀನಿ. ಆಯಿತು ಮಮ್ಮಿ. ಅಯ್ಯೋ 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 ಬೈ ಕಡೆ ಬಾಯ್. ಹಣ್ಣು ದೋಸೆ ಕೊಡು. ಹಣ್ಣು ಕೊಡ್ತೀಯಾ? ಇದೆ ಇಡಿಯೇ ಹಣ್ಣು ಕೊಟ್ಬಿಟ್ಟು ಬರ್ಬೇಕು ಆಯ್ತಾ? ನಿಂಗೆ ನೆಕ್ಸ್ಟ್ ನಾನು ತಿನ್ನಿಸ್ಕೊಡ್ತೀನಿ. ಹಾಂ ಇಸ್ಕೊಳ್ಳೋ ಜೊತೆ. ಹಾಂ ಥ್ಯಾಂಕ್ ಯು ಇಶಿ. ಇಶಿ ಗುಡ್ ಗರ್ಲ್ ಇಶಿ. ನೀನು ನಿಂಗೆ ಬೇಕಾ? ಹೊಟ್ಟೆ ಸಿದೈತಾ? ಹಾಂ ಬಿಗಿ ಇಟ್ಕೋಬೇಕು ಆಯ್ತಾ? ಹಣ್ಣು ಕೊಡ್ಬೇಡ, ನೀನು ತಿನ್ನಡಿ. ನೀನು ತಿಂತಾ ಇರು, ಬರ್ತೀನಿ ನಾನು ಆಯ್ತಾ? ಈ ಕಡೆ ಆ ಕಡೆ ಹೋಗು. ಆ ಕಡೆ ನೀರು ಚೆಲ್ಲಿದಿ. ಆ ಕಡೆ ಕೂತ್ಕೋ, ಆ ಕಡೆ ಕೂತ್ಕೋ. ಜಿತು ಅವಳಿಗೆ ಕರ್ಬೇವೆಲ್ಲ ತಕ್ಕೊಟ್ಬಿಡಮ್ಮ. ಹಾಂ ತಕ್ಕೊಡು, ತಿಂತಾ ಇರು, ಬರ್ತೀನಿ. ಇನ್ನೊಂದು ಹಣ್ಣಗೆ ದೋಸೆ ಕೊಟ್ಬಿಟ್ಟು ಆಯ್ತು ಸರಿಯಾಗಿ. ಬಿಸಿದೊಳಗೆ ಬಿಟ್ಬಿಟ್ಟು ನಾನು ಮಲಗ್ಸೋಣ ಅಂದ್ಬಿಟ್ಟು ಹಾಲು ಕೊಟ್ಟಿದ್ದೆ ತಿಂಡಿ ತಿಂದಲೆ. ಇಲ್ಲ ಅಲ್ಲೇ ಹಾಯ್ ಮಾಡಪ್ಪ, ಹಾಯ್ ಮಾಡಿ ಇಶಿ. ನೀನೇ ಈ ಕಂಪ್ನಿ ಜೊತೆಗೆ ಒಬ್ಬಳೇ ಲಾಗ್ ಮಾಡಬೇಕು ಇಶಿ. ಅಯ್ಯೋ ಬಟ್ಟೆ ನನ್ನ ಬಟ್ಟೆ ಕೊಳಾಯ್ತದ ನಂದು. ಮಳೆ ಈ ಕಡೆಗೆ ಬರ್ತೈತೆ, ಬಾ ಈ ಕಡೆಗೆ. ಓ ಸುಮಾರಾಗಿ ಬರ್ತಿತ್ತು, ಸಖತ್ತಾಗಿ ಜೋರಾಗೋಯ್ತು ನೋಡಿ. ಬೆಳಗ್ಗೆ ರಂಗೋಲಿ ಹಾಕಿದ್ದೆ, ಆಲೆ ಹೆಂಗೆ ಮಾಡಿದ್ದಾಳೆ ಅಂತ ಮಗಳು. ಆ್ಯಂಡ್ ಇದು ಮನೆಗೆ ಇನ್ನೂ ಗಿಡಗಳೆಲ್ಲ ತರಬೇಕು. ಸೊ ತುಳಸಿ ಗಿಡ ಆ್ಯಂಡ್ ಮನಿ ಪ್ಲ್ಯಾಂಟ್ ಸುಮಾರು ಗಿಡಗಳದ್ದು ತರಬೇಕು. ನಾವು ಕೂಡ ತಿಂಡಿ ಎಲ್ಲ ಮಾಡಿಕೊಂಡು ಹೊರಡೋಣ ಅನ್ನೋಷ್ಟರೊಳಗಡೆ ಮಳೆ ಬಂದ್ಬಿಡ್ತು. ಸೊ ಹಾಗಾಗಿ ಮಳೆ ನಿಲ್ಲೋವರೆಗೂ ವೆಯ್ಟ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ನಾನಂತೂ ಜಪಾನಿಂದ ಬಂದ ಮೇಲಂತೂ ಸಿಕ್ಕಾಪಟ್ಟೆ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಇವಾಗ ರೆಡಿಯಾಗಿ ನಾವು ಫಸ್ಟು ಇಶಿಗೆ ಫೋಟೋ ಹೊಡಿಸ್ಬೇಕು. ಇಶಿಗೆ ಫೋಟೋ ಹೊಡ್ಸಾದ್ಮೇಲೆ ಜತಿನ ಕ್ರಿಕೆಟ್ಗೆ ಅಡ್ಮಿಷನ್ ಮಾಡೋಕ್ಕೆ ಹೋಗಿದ್ದೀವಿ. ಆಲ್ರೆಡಿ ನಿನ್ನೆ ಟ್ಯೂಷನ್ಗೆ ಅಡ್ಮಿಷನ್ ಆಯಿತು, ಇವಾಗ ಕ್ರಿಕೆಟು. ಸೊ ಇಷ್ಟು ಮಾಡಿದ್ರೆ ಸ್ವಲ್ಪ ಕೆಲಸಗಳಾದಂಗೆ. ಈಗ ಹೊರಟಿದ್ದೀವಿ ಆಟೋದಲ್ಲಿ. ಹಾಂ ಕಾರ್ ಇವಾಗ ಬೇಡ, ಕಾರಲ್ಲಿ ಹೋಯ್ತಲ್ಲ, ಆಟೋದಲ್ಲಿ ಹೋಯ್ತಾ ಇದ್ದೀವಿ. ಅಂದರೆ ಕಾರು ಜಪಾನ್ಗೆ ಹೋಗ್ಬೇಕಾದ್ರೆ ಸೇಲ್ ಮಾಡಿದ್ವಿ, ಸೇಲ್ ಮಾಡ್ಬಿಟ್ಟು ಹೋಗಿದ್ವಿ. ಏನೂ ಇಲ್ಲ ಮನೆಯಲ್ಲಿ. ವಾಷಿಂಗ್ ಮಿಷಿನು, ಫ್ರಿಡ್ಜು, ಕಾರು ಎಲ್ಲ ದೊಡ್ಡ ವಸ್ತುಗಳನ್ನ ಸೇಲ್ ಮಾಡಿ ಹೋಗಿದ್ವಿ. ಏನು ಇಟ್ಕೊಂಡಿರಲಿಲ್ಲ, ಬಂದು ತಗೊಳ್ಳೋಣ ಅಂತ. ಸೊ ಕಾರು ಆ್ಯಕ್ಚುಲಿ ಮಾರೋ ಪ್ಲ್ಯಾನ್ ಇತ್ತಲ್ಲ ಮುಂಚೆನೇ. ಅಂದರೆ ಆಲ್ಮೋಸ್ಟ್ 8 ವರ್ಷದಿಂದ ಒಂದು ಕಾರ್ ಇಟ್ಕೊಂಡಿದ್ವಿ. 10 ವರ್ಷ ಆಗಿತ್ತು. ಸೊ ಸೇಲ್ ಮಾಡೋ ಪ್ಲ್ಯಾನ್ ಹೆಂಗೂ ಇತ್ತು. ಹಂಗಾಗಿ ಜಪಾನ್ಗೆ ಹೋಗ್ಬೇಕಾದ್ರೆ ಹೆಂಗೂ ತೊಗೋಬೇಕಿಲ್ಲ ಅಂದ್ಬಿಟ್ಟು ಸೇಲ್ ಮಾಡಿ ಹೋದ್ವಿ. ಸೊ ಇವಾಗ ಆಟೋದಲ್ಲಿ ಓಡಾಡ್ತಾ ಇದ್ದೀವಿ. ಊರಿಗೆ ಹೋದ್ರೂ ಅಷ್ಟೇ ಬಸ್ಸಲ್ಲಿ ಹೋಗ್ಬೇಕು ಅಲ್ವಾ? ನಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಹೋಗಿ ಎಲ್ಲ ಹೆಂಗೆ ರೆಡಿಯಾಗಳು ಇಶಿ ಎಲ್ಲ ಹೆಂಗೆ ರೆಡಿ ಆಗಿದೆ? ಓ ಲಿಫ್ಟಿಗೆಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟು ಒಳ್ಳೆ ಖುಷಿ. ಚೆನ್ನಾಗಿ ಇವಾಗ ಸ್ಟುಡಿಯೋಗೆ ಬಂದ್ವಿ. ಹೋಯ್ತಾ ಇರೋದ ಫಸ್ಟ್ ಟೈಮ್ ತೆಗಿತಾ ಇರೋದೇ.
ಫಸ್ಟ್ ಟೈಮ್ ಈ ಥರ ಸ್ಟುಡಿಯೋ ಕರ್ಕೊಬಂದು ಅವ್ರು ಹೇಳ್ತಾರೆ ಸುಮ್ಮನಿರಪ್ಪ. ಹಾಂ, ಅವ್ರು ಹೇಳ್ತಾರೆ, ಸುಮ್ಮನೆ ನಿಲ್ಲಿಸ್ತಾರೆ ಅವರು. ವೆರಿ ಗುಡ್ ಇಶಿ, ನೀನು ಜಾಣೆ ಮಗಳು, ಗುಡ್ ಗರ್ಲ್ ನೀನು. ಓಕೆ, ಸ್ಮೈಲ್ ಇಶಿ. ಅಷ್ಟೊಂದು ಎತ್ಬೇಡ, ಸ್ವಲ್ಪ ಕಡಿಮೆ, ಇನ್ನೂ ಸ್ವಲ್ಪ ಕಮ್ಮಿ ಮಾಡು. ಹಿಂಗೆ ಇದಾಗಲಿಲ್ಲ ಫಸ್ಟ್. ಸ್ವಲ್ಪ ಇಶಿ ಇಲ್ಲಿ ನೋಡು, ಕ್ಯಾಮ್ರಾ ನೋಡು, ಕ್ಯಾಮ್ರಾ ಇದು ನೋಡು, ಕ್ಯಾಮ್ರಾ ಅಲ್ಲಪ್ಪ, ಈ ತರ ಕನ್ಫ್ಯೂಸ್ ಆಯ್ತು. ಅಷ್ಟ್ಬೇಡ, ಕೈ ಹಿಂಗ್ ನೋಡಿ, ಹಿಂಗ್ ಅಪ್ಪುತ್ರ ಅವಳು ನಾವು ನಾರ್ಮಲಾಗಿ ಫೋಟೋ ತೆಗಿಬೇಕಾರೆಲ್ಲ ಪೋಸ್ ಕೊಡ್ತಾಳಲ್ಲ, ಹಂಗೆ ಅನ್ಕೊಂಬಿಟ್ಟವಳೆ. ಓಕೆನಾ ಕೂರ್ಸಿದ್ರೆ? ಕ್ಯಾಮ್ರಾ ನೋಡಿ, ಸುಮ್ಮನೆ ನೋಡು, ಸುಮ್ಮನೆ ನೋಡಿ. ಸಾಕು ಸೂಪರ್. ಕ್ಯಾಮ್ರಾ ನೋಡು. ಅಲ್ವಾ? ಅಮ್ಮ ಹೇಳ್ದಂಗೆ ಕೇಳ್ತದಕ್ಕೆ ನಾವು. ಇದು ಬಂಗಾರಿ, ಆಟನೇ ಮಾಡಲ್ಲ ಒಂಚೂರು. ಬಂಗಾರಿ ಇದು. ಅಮ್ಮ ಬಂಗಾರಿ, ಇಶಿ ಬಂಗಾರಿ, ಇಶಿ ಮುದ್ದು, ಇಶಿ ಚಿನ್ನಮ್ಮ, ಇಶಿ ಕ್ಯೂಟಿ, ಇಶಿ ನೀವ್ ಹೇಳ್ರಿ ಏನಕ್ಕೆ ಮಡಿಕೆ ನೀರು ಕುಡಿತಾರೆ ಅಂತ. ಹೆಂಗ್ ಫಿಲ್ಟರ್ ಆಗುತ್ತೆ? ಹೌದಾ? ಇವಾಗ ಎಲ್ಲಾರ ಮನೇಲಿ ತಂದು ಇಟ್ಕೋತವ್ರೆ ಗೊತ್ತಾ ಮಡಿಕೆದ? ಅಡಿಗೆ ಮಾಡೋದು, ಅಡಿಗೆ ಚೆನ್ನಾಗಿ ಕಾಣ್ತೈತೆ. ಅದೇ ಚೆನ್ನಾಗಿ ಫೋಟೋ ವಾಟ್ಸ್ ಆಯಿತು. ನೆಕ್ಸ್ಟ್ ಇವಾಗ ಕ್ರಿಕೆಟ್, ಇದು ಮೇ ಬಿ ಇದು ಕ್ರಿಕೆಟ್ ಇದು ಅಡ್ಮಿಷನ್ಗೆ ಹೋಗ್ತಾ ಇದ್ದೀವಿ. ನಂಬರ್ ಏನು ನೋಡಿದೇನು? ಅಪ್ಪನ ಜೊತೆ ಅಪ್ಪ ಬ್ಯಾಗ್ ಇಡ್ರೈತೆ. ಬೀಡ್ ಇಟ್ಕೊಳ್ಳಿ. ಎಷ್ಟು ದೂರ ಸ್ಟೇಡಿಯಂ? ಸರಿ, 5 ನಿಮಿಷನಾ? ಸ್ಕೂಟಿ ತಗೊಂಡು ಹೋಗೋದಲ್ಲ ಬುಧವಾರ. ಬುಧವಾರ ಹೋಗಿ ಬುಕ್ ಮಾಡಿಬಿಟ್ರೆ ಶನಿವಾರ ಕೊಟ್ಟರೆ ಅವರು ಪೂಜೆಗೆ ತಗೊಂಡು ಹೋಗ್ಬೋದು. ನಾನು ಇಷ್ಟಿನ ಒಬ್ಳು ಬಿಟ್ರೆ 3 ಜನ ಸಣ್ಣ ಸರಿ. ಜೊತೆ ಜಾಗ ಆಯ್ತಲ್ವಾ? ಆಯ್ತು. ಜೊತೆ ಒಬ್ಬರು ಸಣ್ಣ ನಾವೆಲ್ಲ ಹೋಗೋಜಿತ್ತು. ಡೋಂಟ್ ಬಿ ಸೀರಿಯಸ್. ಸ್ವಿಮ್ಮಿಂಗು. ಬಾ ಆಮೇಲೆ ಬರೋಣ. ಸ್ವಿಮ್ಮಿಂಗ್ ನೋಡ್ಬಿಟ್ಟು ಸ್ವಿಮ್ಮಿಂಗ್ ಹೋಗ್ಬೇಕು ಅಂತ ಅವಳೆ. ಸೊ ಇವಾಗ ಕ್ರಿಕೆಟ್ಗೆ ಬಂದು ಏನಂತಾರೆ ಸ್ಟೇಡಿಯಮ್ಮ ನೋಡಿ. ಇದು ಮಾರ್ನಿಂಗ್ ಬ್ಯಾಚು 6 ಗಂಟೆಯಿಂದ 7:30 ಒಂದಿದೆ. ಈವ್ನಿಂಗ್ ಬ್ಯಾಚು 4:30 6:30. ಲೇಟ್ ಈವ್ನಿಂಗು ಇದೆ, 6:45 8:30ವರೆಗೂ ಇದೆ. ಫ್ರೆಂಡ್ಸ್ ಇದೆಲ್ಲ ವೀಕ್ ಡೇಸು, ಅಂದರೆ ಮಂಡೇ ಟು ಫ್ರೈಡೇ ತೊಗೊಳ್ಬೋದು. ಆ್ಯಂಡ್ ವೀಕೆಂಡ್ ಕ್ಲಾಸ್ಗಳು, ವೀಕೆಂಡ್ ಬ್ಯಾಚ್ ಇದೆ ನೋಡಿ. ಸ್ಯಾಟರ್ಡೆ ಸಂಡೇ ಕೂಡ, ಅಂದರೆ ವೀಕ್ ಡೇಸ್ಗಳಲ್ಲಿ ಟೈಮ್ ಇಲ್ಲ ಅನ್ನೋರು ವೀಕೆಂಡಲ್ಲಿ ಬರ್ಬೋದು. ಎಲ್ಲ ಇದು ಗ್ರೌಂಡ್. ಸೊ ಇವತ್ತು ಸ್ವಲ್ಪ ಮಳೆ ಬಿದ್ದುಬಿಟ್ಟೈತೆ. ಇಶು ಮಳೆ, ಅದಕ್ಕೆ ಮೇ ಬಿ ಯಾರು ಆಟ ಆಡ್ತಾಯಿಲ್ಲ ಅನಿಸುತ್ತೆ. ಇವತ್ತು ಯಾರೂ ಬಂದಿಲ್ಲ ಪ್ಲೇಯರ್ಸ್. ಫ್ರೆಂಡ್ಸ್ ಅಡ್ಮಿಷನ್ ಆಗ್ತಾ ಇದೆ ಜಿತಿನ ಕ್ರಿಕೆಟ್ಗೆ. ಅವನಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಎಷ್ಟು ಇಷ್ಟ ಅಂದರೆ ಜಪಾನಲ್ಲೂ ಅಷ್ಟೇ, ಅಲ್ಲೂ ಕೂಡ ಹಾಕಿದ್ವಿ. ಅಲ್ಲಿ ಮಾರ್ನಿಂಗ್ ಕ್ಲಾಸ್ ಇರ್ತಿತ್ತು, ಅಂದರೆ ಬೆಳಗ್ಗೆ 5:30 ಎದ್ದೋದ್ರೆ 7 ಗಂಟೆಗೆ ಬರ್ತಾಯಿದ್ದ. ಸೊ ಅವನಿಗೆ ಕ್ರಿಕೆಟ್ ಅಂದರೆ ಜಾಸ್ತಿ ಇಷ್ಟ, ಅಂದರೆ ಒಂಥರ
ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ಹಾಕ್ತಾಯಿದ್ದೀವಿ. ಅಂದರೆ ಮಕ್ಕಳಿಗೆ ಈಗ ಬೆಳಿಗ್ಗೆ ಮಾರ್ನಿಂಗ್ ಎದ್ದು ಸ್ಕೂಲ್ಗೆ ಹೋಗ್ತಾರೆ, ಸ್ಕೂಲ್ಗೆ ಹೋಗಿ ಬಂದಮೇಲೆ ಮತ್ತೆ ಟ್ಯೂಷನ್ನು. ಸೊ ಅವ್ರಿಗೂ ಸ್ವಲ್ಪ ಬ್ರೇಕ್ ಬೇಕಾಗಿರುತ್ತೆ, ರಿಫ್ರೆಶ್ ಆಗಬೇಕು. ಸೊ ಏನಾದ್ರು ಒಂದು ಅವ್ರಿಗೆ ಇಂಟ್ರೆಸ್ಟ್ ಇರೋ ಒಂದು ಸ್ಪೋರ್ಟ್ಸ್ಗೆ ಹಾಕಿದ್ರೆ ಅವ್ರಿಗೂ ಒಂದು ಖುಷಿನೂ ಇರುತ್ತೆ, ಸ್ವಲ್ಪ ಅವ್ರಿಗೂ ಒಂಥರ ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ. ಅಂದರೆ ಆ ಮಕ್ಕಳಿಗೂ ಏನಾದ್ರು ಒಂದು ಗೇಮ್ದು ಒಂದು ಫ್ಯಾಷನ್ ಇರುತ್ತಲ್ವ, ಸೊ ಅವ್ರಿಗೆ ಇಂಟ್ರೆಸ್ಟ್ ಆಗಿರೋದಕ್ಕೆ ಹಾಕಿದ್ರೆ ಒಳ್ಳೇದು ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಇವನಿಗೆ ಕ್ರಿಕೆಟ್ ಜಾಸ್ತಿ ಇಷ್ಟವಲ್ಲ, ಹಾಗಾಗಿ ಕ್ರಿಕೆಟಿಗೆ ಹಾಕಿದ್ವಿ. ಸೊ ಬೆಳಗ್ಗೆ ಸ್ಕೂಲ್ಗೆ 7:15 ವ್ಯಾನ್ ಬಂದುಬಿಡುತ್ತೆ. ಸೊ 7:15 ಹೋದರೆ ಅವನು 7:15 ಹೋದರೆ 4 ಗಂಟೆಗೆ 3:15 ಕ್ಲಾಸ್ ಮುಗಿದ್ಬಿಡುತ್ತೆ. ಸೊ 3:15 ಮುಗಿದ್ರೆ ಮನೆಗೆ 4 ಗಂಟೆ ಅಷ್ಟರೊಳಗೆ ಮನೇಲಿ ಇರ್ತಾನೆ. ಸೊ 4 ಗಂಟೆಗೆ ಮನೆಗೆ ಬಂದರೆ ಮತ್ತೆ ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಟೈಮ್ ಇರೋದು ಅವನಿಗೆ. ಮತ್ತು 4:15ಗೆ ಕ್ರಿಕೆಟ್ ಸ್ಟಾರ್ಟ್ ಆಗುತ್ತೆ. ಸೊ 4:15ಇಂದ 6:30ವರೆಗೂ ಇರುತ್ತೆ. ಸೊ 6:30ಇಂದ ಮತ್ತೆ ಇನ್ನೇನು ಮಾಡ್ತಾನೆ, ಒಂದು ಹಾಫ್ ಆನ್ ಅವರ್ ಬ್ರೇಕ್ ಇದೆ. ಮತ್ತು 7 o'clockಗೆ ಟ್ಯೂಷನ್ ಹಾಕಿದ್ದೀನಿ, ಮ್ಯಾಥ್ಸ್ ಮತ್ತು ಸೈನ್ಸು. ಸೊ 9th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ 7 ಗಂಟೆಗೆ ಹೋದರೆ ಒಂದು 8:15ವರೆಗೂ ಟ್ಯೂಷನ್ ಇರುತ್ತೆ. ಸೊ ಒಟ್ಟಿನಲ್ಲಿ ಕಂಪ್ಲೀಟ್ ಬ್ಯುಸಿ ಆಗಿಬಿಟ್ಟಿದ್ದಾನೆ, ಬ್ಯುಸಿ ಆಗ್ತಾನೆ. ನೆಕ್ಸ್ಟು ಮಂಡೆಯಿಂದ ಬೆಳಗ್ಗೆ ಎದ್ದರೆ ಸಂಜೆ 8:30 9 ಗಂಟೆವರೆಗೂ ಫ್ರೀ ಅನ್ನೋದೇ ಇಲ್ಲ. ಹಾಗೆ ಅವನಿಗೆ ನಾವಿರೋ ಮನೆಯಿಂದ ಇಲ್ಲಿಗೆ 3 ಕಿಲೋಮೀಟ್ರ್ ಇದೆ. ಹಂಗೂ ಒಬ್ಬನೇ ಓಡಾಡೋದಕ್ಕಾಗೋದಿಲ್ಲ. ಸೈಕಲಲ್ಲಿ ಹೋಗ್ಬೋದು, ಗೊತ್ತಲ್ಲ ಮೇನ್ ರೋಡು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾವೇನೇ ಡ್ರಾಪ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅಂದರೆ ನಮ್ಮ ಹಸ್ಬೆಂಡ್ಗೂ ಕೂಡ ಮನೇಲಿ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಆಲ್ಮೋಸ್ಟ್ 5 ಡೇ 1 ಡೇ ಅಷ್ಟೇ ಆಫೀಸ್ಗೆ ಹೋಗೋದ್ರಿಂದ ಸೊ 4 days ಇರ್ತಾರೆ ಮನೇಲೇ. ಸೊ ಅವನು ಆರಾಮಾಗಿ ಪಿಕಪ್ ಡ್ರಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು ಹೆಂಗಾಗುತ್ತೆ ಅಂತ. ಆಯಿತಾ ಇಶಿ, ನೀನೆಲ್ಲಿ ಸೇರ್ಕತಿ? ಸ್ವಿಮ್ಮಿಂಗ್ ಸೇರ್ಕೊಬಿಡು. ನೋಡ್ತೀಯ ಸ್ವಿಮ್ಮಿಂಗು? ಬನ್ನಿ ನೋಡೋದ. ಹಂಗೆ ಈಜೊಡಿತಾಳಂತ, ಹಂಗೆ ತಂದಿಲ್ಲ ಕಣೆ. ಹಾಂ ಇರಿ, ಈಶಿನ ಜಿಮ್ನಾಸ್ಟಿಕ್ ಹಾಕತ್ತರಿ. ನಾನು ಕೇಳಿದ್ದೀನಲ್ಲಿ ಏನಾದ್ರು 3 ವರ್ಷದ ಮೇಲೆ ಸೇರಿಸ್ಕೋತೀವಂದ್ರೆ ಹಾಕಬೇಕು. ಜಪಾನಲ್ಲಿ ಕೇಳಿದ್ವಿ, 3 ವರ್ಷ ಆದಮೇಲೆ ಅಡ್ಮಿಷನ್ ಹಾಕೋತೀವಿ ಅಂದಿದ್ರು ಜಿಮ್ನಾಸ್ಟಿಕ್ಗೆ. ಹಾಯ್ ನಮ್ಮನ್ನ ಬಾಯ್ಲಿ ಜಪಾನಲ್ಲಿ ಹಾಕೋಣ ಅಂತ ಕೇಳ್ಕೊಂಡಿದ್ವಿ. 3 ವರ್ಷ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿದರು. ಸೊ ಅಷ್ಟೊತ್ತಿಗೆ ಇಲ್ಲಿಗೆ ಬಂದ್ವಿ. ನೋಡೋಣ, ಇಲ್ಲೂ ವಿಚಾರಿಸಿದ್ದೀನಿ, ಏನಾದರೂ ಅಡ್ಮಿಷನ್ 3 ವರ್ಷಕ್ಕೆ ತಗೋತಾರೆ ಅಂದರೆ ಅಡ್ಮಿಷನ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ. ಇಲ್ಲಿ ಯಾರೋ ಒಬ್ಬರು ಸಿಕ್ಬಿಟ್ಟು ಮಾತಾಡಿಸ್ತಾ ಇದ್ದಾರೆ. ನೀವು ಇಲ್ಲೇ ಇರೋದಾ? ಬ್ಯಾಂಗ್ಳೂರಾ? ಬ್ಯಾಂಗ್ಳೂರೇ ಇರೋದು. ಸ್ವಿಮ್ಮಿಂಗ್ ಕಲ್ಸಿದ್ವಿ, ಡ್ರೆಸ್ ತಂದಿಲ್ಲ, ಹಂಗೆ ಒಳಗಡೆ ಹೋಗ್ಬಿಟ್ಲಾ. ಯಾರು ಹೇಳಿ? ಇವಾಗ ಮತ್ತೆ ಹೋಗ್ತೀನಿ ಅಂತ 2 ಟೈಮ್ ಹೋಗಿ ಬಂದಿದ್ದಾಳೆ ಆಲ್ರೆಡಿ. ಅದೇ ಮಗಳು ಇವಳು. ನಾವೀಗ ಜಿತಿನ್ ನನ್ನ ಮಗನ ಕ್ರಿಕೆಟ್ಗೆ ಹಾಕೋಣ ಅಂತ. ಕ್ರಿಕೆಟ್ ಇಲ್ಲೇ ಕೆಳಗಡೆ. ಇಲ್ಲೇ ಕೆಳಗಡೆ. ಯಾಕೆ ನಡೀತಾ ಇದ್ದೀ? ಚಳಿ ಬಟೇಶ ಮಾಡೋಗು, ಆಟಾಡೋಣ ಅಂತ ಬಂದು ನೀರೊಳಗೆ ಹೋಗು. ಇದ್ರೆ ಚಳಿ ಆಗುತ್ತೆ ಅಲ್ವಾ, ಹೊರಗಡೆ ಇದ್ರೆ ಓಕೆ ಬೀಳು. ಯಾರು? ಸೂರ್ಯ ಹೇಳ್ಬೇಕಾರೆ ನೀನು ಫೋನ್ ಮಾಡಿ. ಹಂಗೆ ಹೇಳು, ಕೇಳಿಸ್ತದೆ. ಹೌದಾ? ಎಷ್ಟನೇ ಕ್ಲಾಸು? 5th. ಯಾವ ಸ್ಕೂಲು ಇದು? ಕ್ಲಾಸ್ ಅಡ್ಮಿಷನ್ ಆಗಿದೆಯಾ ಸ್ವಿಮ್ಮಿಂಗ್ಗೆ? ಸುಮ್ಮನೆ ವೀಕೆಂಡಲ್ಲಿ ಆಟಾಡೋದು? ಹಾಂ. ಸುಚಿತ್ ಗೌಡ ಫ್ರೆಂಡ್ಸ್. ಯಾರದು? ಪಾಪ ಫ್ರೆಂಡ್ಸ್, ಇವಾಗ ಹೊರಡ್ತಾ ಇದ್ದೀವಿ. ಮಳೆ ಬರ್ತಾ ಇದೆ, ಅಲ್ಲೇ ಸೋನೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ವ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಆಲ್ಮೋಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷ ಆಗಿತ್ತು. ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ಟಾರ್ಟ್ ಮಾಡಿದೆ. ವರಮಹಾಲಕ್ಷ್ಮಿ ಬಂದರೆ 1 ವರ್ಷ, ಇನ್ನೊಂದು 2 ತಿಂಗಳಿಗೆ 1 ವರ್ಷ ಆಗುತ್ತೆ. ಸೊ ಬಟ್ ಒಂದು 6000 ಅಷ್ಟೇ ಸಬ್ಸ್ಕ್ರೈಬರ್ಸ್ ತೊಗೊಂಡಿದ್ದೀನಿ. ಅಂದರೆ ಜಾಸ್ತಿ ಆ್ಯಕ್ಟಿವ್ ಇರಲಿಲ್ಲ ಯೂಟ್ಯೂಬಲ್ಲಿ, ಹಾಗಾಗಿ ಇನ್ಮೇಲೆ ಆದಷ್ಟು ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ.